ಬಿಜೆಪಿ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ ನಾಯಕರಿಂದ ವಿಧಾನಸೌಧದ ಬಳಿ ಹೋರಾಟ. ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರ ಪ್ರತಿಭಟನೆ. ಕಾಂಗ್ರೆಸ್ ನಾಯಕರಿಂದ ವಿಧಾನಸೌಧದ ಬಳಿ ಹೋರಾಟವನ್ನು ಮಾಡಲಾಗುತ್ತೆ. ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರ ಪ್ರತಿಭಟನೆ ನಾಳೆ ಬೆಳಗ್ಗೆ 10:15ಕ್ಕೆ ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಒಂದೇ ಒಂದು ಚರ್ಚೆಗೂ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಏನೇ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಬರೀ ವಿಪಕ್ಷದವರು ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ವಿಷಯವನ್ನ ಬರೀ ಮುಂದಿಟ್ಟು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಇದಕ್ಕಾಗಿ ಈಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ ಸಿ ಬಾಲಕೃಷ್ಣ ಅವರ ಜೊತೆಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಮುಂಗಾರು ಅಧಿವೇಶನ ನಡೀತಾ ಇದೆ. ಸಚಿವರು ಸದನದ ಒಳಗಡೆ ಇರಬೇಕಾಗಿತ್ತು. ಆದ್ರೆ ಗಾಂಧಿ ಪ್ರತಿಮೆ ಬಳಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಏನು ಅಂತ ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಅಲ್ಲಿ ಸದನ ನಡೀತಾ ಇದೆ. ತಾವು ನೋಡಿದ್ರೆ ಗಾಂಧಿ ಪ್ರತಿಮೆ ಬಳಿ ಬಂದಿರಿ, ಏನು ವಿಚಾರ ಅಂತ ಸರ್? ನಾವು ಒಳಗಡೆ ಸದನವನ್ನು ನಡೆಯಲಿಕ್ಕೆ ಬಿಜೆಪಿಯವರು ಬಿಡ್ತಾ ಇಲ್ಲ. ನನ್ನನ್ನ ಇವತ್ತು ವಿಧಾನ ಪರಿಷತ್ನಲ್ಲಿ ನಾನು ಹಾಜರಿರಬೇಕು ಅಂತೇಳಿ ನಮ್ಮ ಸರ್ಕಾರದಿಂದ ನನಗೆ ಆದೇಶ ಆಗಿದೆ. ವಿಧಾನ ಪರಿಷತ್ನಲ್ಲಿ ನಡೀತಕ್ಕಂಥ ಚರ್ಚೆನಲ್ಲಿ ನಾನು ಭಾಗವಹಿಸಬೇಕು ಅಂತೇಳಿ ಅವರು ವಿಧಾನ ಪರಿಷತ್ನಲ್ಲಿ ಅವರು ಚರ್ಚೆ ಮಾಡೋದು ಬಿಟ್ಬಿಟ್ಟು ಡ್ಯಾನ್ಸು ಹಾಡು ಹೇಳ್ಕೊಂಡು ಕುಣಿತಾವ್ರೆ. ಅದರಿಂದ ಅಲ್ಲಿ ಏನು ಕೆಲಸ ಇರದೇ ಇರೋದ್ರಿಂದ ನಾವು ಇಲ್ಲಿ ಬಂದು ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೀವಿ. ಅಲ್ಲ ಸರ್, ಒಂದ್ ಕಡೆ ನಿಮ್ ಶಾಸಕರನ್ನ ಮಾತಾಡಿಸಿದೆ. ಅವ್ರು ಹೇಳಿದ್ರು ರಾಜೀನಾಮೆ ಬಿಗಿಪಟ್ಟನ್ ಬಿಜೆಪಿ ನಾಯಕರು ಹಿಡಿದಿದ್ದಾರೆ, ನಮ್ಮವ್ರು ಚರ್ಚೆ ಮಾಡ್ತಾರೆ, ಅವ್ರ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಒಂದ್ ಕಡೆ ನಮ್ಮ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅನ್ನುವಂಥದ್ದು. ತಾವು ಸಚಿವರಾಗಿ ತಮ್ಮ ಶಾಸಕರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಬಂದ್ರ ಅಥವಾ ತಾವು ಕೂಡ ಧರಣಿ ಕುಳಿತು ಹೋಗೋಕೆ ಬಂದ್ರ ಅನ್ನುವಂಥ? ನಾನು ಒಬ್ಬ ಸರ್ಕಾರದಲ್ಲಿ ಇದ್ಕೊಂಡು ಧರಣಿ ಮಾಡೋದಲ್ಲ. ನಮ್ಮ ಶಾಸಕರುಗಳು ಧರಣಿ ಕೂತಿದಾರಲ್ಲ, ಯಾತಕ್ಕೋಸ್ಕರ ಕೂತಿದ್ದೀರಪ್ಪ, ಅದನ್ನ ಸರಿ ಮಾಡೋಣ, ಬನ್ನಿ ಸ್ಪೀಕರ್ ಹತ್ರ ಹೋಗಿ ಮಾತಾಡೋಣ ಅಂತಕ್ಕಂಥ ವಿಚಾರವಾಗಿ ನಾನು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು. ಇಬ್ಬರು ಶಾಸಕರನ್ನ ಮನವೊಲಿಸಲಿಕ್ಕೆ ಮುಖ್ಯಮಂತ್ರಿಗಳು ನನಗೆ ಆದೇಶ ಮಾಡಿದ್ರು. ಅವರು ಧರಣಿ ಕೂತಿದ್ದಾರಂತೆ, ಹೋಗಿ ಅದೇನು ವಿಚಾರ ಮಾಡಿ ಚರ್ಚೆ ಮಾಡಿ ಬಗೆಹರಿಸಿ ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ದಕ್ಷಿಣ ರಾಜ್ಯಗಳ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಚೆನ್ನೈನಲ್ಲಿ ಮೀಟಿಂಗ್ ಕರೆದು ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಅಲ್ಲಿಂದ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ ನಾನು. ಏನಕ್ಕೆ ಧರಣಿ ನಡೀತಾ ಇದೆ ಅಂತೇಳಿ ಬಹುಶಃ ಅವ್ರಿಗೂ ಕೂಡ ಎಲ್ಲ ಬೇಸರ ಆಗಿದೆ. ಈಗ ಅವ್ರಿಗೆ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡಬೇಕಾ ಅಥವಾ ಇಲ್ಲಿ ಚರ್ಚೆ ಮಾಡಬೇಕಾ, ಎರಡು ದ್ವಂದ್ವದಲ್ಲಿದ್ದಾರೆ ನಮ್ಮ ಶಾಸಕರುಗಳೆಲ್ಲರೂ. ಈಗ ಇವರು ಧರಣಿ ಇದೇ ರೀತಿ ಮುಂದುವರಿಸಿದ್ರೆ ಅವರು ಕ್ಷೇತ್ರದಲ್ಲಾರು ಕೆಲಸ ಮಾಡ್ತಾರಲ್ಲ, ಕ್ಷೇತ್ರದಲ್ಲೂ ಕೆಲಸ ಇಲ್ಲ, ಇಲ್ಲಿ ಸಮಸ್ಯೆಗೂ ಪರಿಹಾರ ಇಲ್ಲ. ಅದರಿಂದ ಬೇಸತ್ತು ಬಂದು ಕೂತಿದ್ದಾರೆ ಇಲ್ಲಿ. ಒಂದು ನಾಗೇಂದ್ರ ಅವರು ರಾಜೀನಾಮೆಗೆ ಬಿಗಿಪಟ್ಟು ನಡೆದಿದ್ದಾರೆ. ಏನ್ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ಸರ್ ಬಿ ನಾಗೇಂದ್ರ ಅವರು? ಒಂದು ಇಡೀ ಸರ್ಕಾರಕ್ಕೂ ಕೂಡ ಒಂದ್ ಕಡೆ ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ, ಸದನ ಕೂಡ ನಡೆಯಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೂ ಸಹಿತ ತಾವು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀರಲ್ಲ. ಈಗೇನು ಅವ್ರು ಅಪರಾಧಿ ಆಗಿದ್ದಾರಾ? ಅಪರಾಧಿ ಆಗಿದ್ರೆ ನಾವು ಸಮರ್ಥನೆ ಮಾಡ್ಕೋತಿದ್ದಿಲ್ಲ. ಅವ್ರ ಆರೋಪಿ ಅಷ್ಟೇನೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೆಳ ಹಂತದ ಕೋರ್ಟ್ಗಳೆಲ್ಲ ಕೂಡ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ಯಾವುದೇ ಅದರಲ್ಲಿ ಅವ್ರ ಭಾಗಿ ಇಲ್ಲ ಅಂತಕ್ಕಂಥ ವಿಚಾರವಾಗಿ ತೀರ್ಪುಗಳು ಬಂದಿದ್ದಾವೆ. ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಕೂಡ ಸುಗಮವಾಗಿ ಸದನವನ್ನು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಅನ್ಯಾಯವಾಗಿ ಸುಮ್ಮನೆ ಸದನದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಟೈಮನ್ನು ಹಾಳು ಮಾಡ್ತಾ ಇದ್ದಾರೆ. ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಖರ್ಚಾಗ್ತಕ್ಕಂಥದ್ದನ್ನು ಹಣ ಬೊಕ್ಕಸಕ್ಕೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಬಿಜೆಪಿಯವರು ಅವರ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಈಗ ಮುಂದಿನ ತೀರ್ಮಾನ ಏನನ್ನುವಂಥದ್ದು, ಈಗ ವಿಪಕ್ಷದವರು ತಾವು ಏನಾದರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ? ಯಾವ ರೀತಿಯ ಸದನವನ್ನ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರತಕ್ಕಂಥದ್ದು, ಯಾವ ರೀತಿಯಾಗಿ ತಮ್ಮ ತೀರ್ಮಾನ ಇರುತ್ತೆ ಅನ್ನುವಂಥದ್ದು? ಈಗ ನಿದ್ದೆ ಮಾಡೋರ್ನ ನಾವು ನಂಬೋದು, ನಿದ್ದೆ ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ನಾಟಕ ಆಡ್ತಕ್ಕಂಥವ್ರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವು. ಇವತ್ತು ಅವ್ರ ಉದ್ದೇಶ ಏನು ಅಂತಂದ್ರೆ, ಕೇಂದ್ರದಲ್ಲಿ ಪ್ರಮೋದ್ ಮಹಾಜನ್ ಅವರ ರಾಜೀನಾಮೆಯನ್ನ ನಾವು ಕಾಂಗ್ರೆಸ್ನವ್ರು ಪಡೆದಿದ್ದಲ್ಲ, ಅದು ಈ ದೇಶದ ಯುವ ಸಮೂಹಕ್ಕೆ ಎದುರಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ ನಾವು ಅಷ್ಟೇನೆ. ಅದಕ್ಕೆ ಎದುರಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದಲ್ಲಿ ಆ ರಾಜೀನಾಮೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಆ ವಿಚಾರನೇ ಬೇರೆ, ಈ ವಿಚಾರನೇ ಬೇರೆ. ಇಲ್ಲಿ ಯಾವ ಯುವ ಸಮೂಹನೂ ಕೂಡ ಏನು ಎದ್ದಿ ಗಲಾಟೆ ಮಾಡ್ತಾ ಇಲ್ಲ. ಅದು ಇದರಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅಲ್ಲಿ ತೀರ್ಮಾನ ಆಗಲಿ, ತೀರ್ಮಾನ ಆದ್ಮೇಲೆ ಸೂಕ್ತ ಕ್ರಮ ತಗೊಂತೀವಿ. ಆವಾಗ ಅವರು ಹೋರಾಟ ಮಾಡಲಿ. ಅವ್ರ ಆರೋಪಿ ಅಂತ ಅಪರಾಧಿ ಅಂತ ತೀರ್ಮಾನ ಮಾಡಿದ್ರು ಕೂಡ ನಾವು ತೆಗೆದುಕೊಂಡ್ರೆ ಅವ್ರು ಹೋರಾಟ ಮಾಡಲಿ. ಅದಕ್ಕೆ ಮುಂಚೆನೆ ಅವರು ಅನವಶ್ಯಕವಾಗಿ ಒತ್ತಾಯವನ್ನ ಏರ್ತಕ್ಕಂಥದ್ದು ಸೂಕ್ತ ಅಲ್ಲ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಚರ್ಚೆ ಮಾಡ್ಲಿಕ್ಕೆ ಅವ್ರ ಹತ್ರ ಏನು ಕೂಡ ಸರ್ಕಿಲ್ಲ. ಆಮೇಲೆ ಚರ್ಚೆ ಮಾಡ್ತಕ್ಕಂಥ ಸಮರ್ಥ ನಾಯಕರಿಲ್ಲ. ವಿಧಾನಸಭೆ ಕರೀತಕ್ಕಂಥದ್ದು ಚರ್ಚೆ ಮಾಡಿ
ಈ ಸಂದೇಶವನ್ನ ಹೊರ ರಾಜ್ಯದ ನಮ್ಮ ಜನಗಳಿಗೆ ಪ್ರಜೆಗಳಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕು ಒಬ್ಬ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಅನೇಕ ಎಂತೆಂಥ ನಾಯಕರುಗಳು ವಿರೋಧ ಪಕ್ಷದಲ್ಲಿ ಯಾವ ರೀತಿ ಪ್ರಬಲವಾಗಿ ತಮ್ಮ ಮಾತುಗಳ ಮುಖಾಂತರ ಸರ್ಕಾರವನ್ನು ಚುಚ್ಚಿರ್ತಕ್ಕಂಥದ್ದು ನೀವೆಲ್ಲ ನೋಡಿದಿರೋ. ಅಲ್ಲಿ ಮಾತಾಡೋ ಬಂಡವಾಳ ಯಾರು ತಾವು ಇಲ್ವಾ? ಆ ಮಾತಾಡೋ ಬಂಡವಾಳ ಇಲ್ಲದೆ ಇರೋದ್ರಿಂದ ಈ ರೀತಿ ಅದನ್ನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಸಚಿವ ನಾಗೇಂದ್ರ ಅವರು ಒಂದ್ ಕಡೆ ಏನಾದ್ರು ಅಪರಾಧ ಎನ್ನುವಂತ ಸಾಬೀತಾದ್ರೆ ಅದ್ರ ಬಗ್ಗೆ ನಾವು ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ ಅನ್ನುವಂಥದ್ದು ಸಚಿವರ ಮಾತಾಗಿರ್ತಕ್ಕಂಥದ್ದು.